ಫಸ್ಟಿಗೆ ನೀವು ಹಾಕಿ ಯಾವ್ದು ಬೇರೆ ಕಂಪ್ನಿ ಯಾವ್ದು ಹಾಕ್ತಿದ್ರ? ಹೊಸ ಹೈಟೆಕ್ ಆಗ್ತದೆ ಸರ್. ಹೈಟೆಕ್ ಅಷ್ಟು ಇಳುವರಿ ನಮ್ಗೆ ಕಾಣಿಸಲ್ಲ. ಈ ವರ್ಷ ಫಸ್ಟ್ ಶ್ರೀಕಾರ ಹಾಕಿರೋದು. ಫಸ್ಟ್ ಸರ್. ಅಂದ್ರೆ ನೀವ್ ಯಾರು ಬಿತ್ತಿರ ನೋಡಿದ್ರ ಅಥವಾ ಯಾರಾದ್ರೂ ಹೇಳಿದ್ರ ನಿಮ್ಗೆ ಯಾಕಕ್ಕೆ? ಎಲ್ಲ ಸರ್ ಆಗ ಮಕ್ಳು ಯಾರೋ ಗೊಂಡವಾಳ ಹೇಳಿದ್ರು ನಮ್ಗೆ. ಗೊಂಡವಾಳ ಹಾಕಿದ್ರ ಅದನ್ನ ನೋಡಿ ನೀವು ಹಾಕಿರಿ. ಹೌದು ಸರ್. ಚಲೋ ಬಂದದ ಹಂಗಾರ. ಇವಾಗ ಹೆಂಗ್ ಅನ್ಸತ್ರಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ? ಇದು ಹೈಟೆಕ್ ಬೀಜಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ. ಇದು ಬಹಳ ಇದು ಇಳುವರಿ ಬರ್ತದೆ. ಯಾವ್ದು ನಿಮ್ಗೆಲ್ಲ ನೋಡ್ರಿ, ಈಗ ಮುಂಚೆ ನೀವೆಲ್ಲ ಬೇರೆ ಬೇರೆ ಕಂಪ್ನಿ ಎಲ್ಲ ಹಾಕ್ತಿದ್ರಿ, ಅದಕ್ಕೂ ಇದಕ್ಕೂ ಕಾಳಿನ ವ್ಯತ್ಯಾಸ ಹೆಂಗ್ ಬರುತ್ತಾ? ಉದ್ದ ಜಾಸ್ತಿ ಆಗತ್ರಿ, ದಪ್ಪ ಜಾಸ್ತಿ ಐತಿ. ಕಾಳು ಉದ್ದ ಜಾಸ್ತಿ ಐತಿ, ದಪ್ಪ ಐತೆ. ಲೋಂಡಿಗೆ ಬಾರಿ ತಿಳಿವೈತಿ. ಕಲರ್ ಚೆನ್ನಾಗೈತಿ. ಸೊ ಮಾರ್ಕೆಟ್ನಾಗ ಕೂಡ ಇದ್ರ ಬೀಜಕ್ಕೆ ಬಹಳ ವ್ಯಾಲ್ಯೂ ಐತ್ರಿ. ಯಾಕಂದ್ರೆ ಇದ್ರಲ್ಲಿ ಏನಾಗತ್ತಂದ್ರೆ ಮೇಜರ್ ಆಗಿ ನಾವು ಒಂದು ತೆನೆಯಲ್ಲಿ ವೇಸ್ಟೇಜ್ ಅನ್ನೋದು ಒಂದು 20% ಬರುತ್ತಾ ಹೋದ್ರೆ, 20% ವೇಸ್ಟ್ ಹೋದ್ರೆ 80% ನಮಗೆ ಲಾಭದಾಯಕ ಇರುತ್ತ. ಬೇರೆ ಬೇರೆ ಬೀಜಗಳೆಲ್ಲ ಹಾಕ್ತಿವಿ ನಾವು, ಬೇರೆ ಕೆಲವೊಂದು ಅರ್ಧಕ್ಕರ್ಧ ಹೋಗ್ತಾವ. 50% ವೇಸ್ಟ್ ಹೋದ್ರೆ 50% ಮಾತ್ರ ಸಿಗ್ತಾವ. ಇದು ನಮಗೆ 70ರಿಂದ 80% ಸಿಗ್ತದೆ. ಹಂಗಾಗಿ ನಿಮ್ಗೆ ಎಕರೆ ಏನಾಗ್ತದೆ ಅಂದ್ರೆ 35ರಿಂದ 40 ಕ್ವಿಂಟಲ್ ಮಟ್ಟ ಇಳುವರಿ ಬರುವಂತ ಒಂದು ಹೈಬ್ರಿಡ್ ಅಂದ್ರೆ ಇದು ಶ್ರೀಕಾರ ಕಂಪ್ನಿ ಇದೆ. ಹೌದ್ರಿ. ಈ ಬೇರೆ ಬೇರೆ ಜನರಿಗೆಲ್ಲ ಕೇಳಿದಾರಲ್ಲ ಹಾಕ್ಬೋದ್ರಿ? ಹಾಕ್ಬೋದು. ನೀವೆಲ್ಲ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವೇನ್ರಿ ನೋಡಪ್ಪ, ಬೀಜ ಚಲೋ ಬರ್ತಾ, ಉದ್ದ ಗಂಟು ತೆಳಗ್ ಬರ್ತಾ, ದಪ್ಪ ಬರ್ತ, ಕಾಳು ಉದ್ದ ಬರ್ತಾ, ಎಕರೆ ಅಂತ ಅಂದ್ರೆ ಹೊರವಲ್ ಅಂದ್ರೆ 25 ಚೀಲ ಆರಾಮ್ ಹೋಗ್ತೀವಿ ನಾವು ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ. ಹೊರವಲಕ್ಕ ಒಣ ಬೇಸಾಯ ಮಳೆ ಆಶ್ರಿತ ಮಾಡ್ತೀವಲ್ಲ ಅದಕ್ಕೆ. ನೀರಾವರಿಗೆ ಅಂತ ಅಂದ್ರೆ ಒಂದು 35 ಒಂದು 40-50 ಪ್ಯಾಕೆಟ್ ಆರಾಮ್ ಹೋಗ್ತೀವಿ. 40ರಿಂದ 50 ಪ್ಯಾಕೆಟ್ ಆಗುತ್ತೆ. ಸರಿ, ಓಕೆ, ನಮಸ್ಕಾರ.